ಮ್ಯಾಮ್, ಈಗ ಭಗವಂತನಿಗೆ ಯಾವ ತರದ ಹೂವು ಅಥವಾ ಪತ್ರೆಯನ್ನ ಸಮರ್ಪಿಸಬೇಕು ಅನ್ನೋದು ಒಂದು ದೊಡ್ಡ ಕ್ವೆಶ್ಚನ್. ಯಾವ ತರ ಹೂನ ಅಥವಾ ಪತ್ರೆಯನ್ನ ಕೊಡಬೇಕು? ಲಕ್ಷ್ಮಿ ಎನರ್ಜಿನ ಅಟ್ರಾಕ್ಟ್ ಮಾಡ್ಕೋಬೇಕು ಅಂತಂದಾಗ ಸುಗಂಧ ಪುಷ್ಪಗಳನ್ನೇ ಹಾಕಿ ಪೂಜೆ ಮಾಡ್ತೀವಿ. ಸುಗಂಧ ಪತ್ರೆಗಳು ಲೈಕ್ ಮರುಗ, ದವನ, ಪನ್ನೀರ್ ಪತ್ರೆ, ಇವನ್ ತುಳಸಿಲಿ ಒಂಥರ ಫ್ರೇಗ್ರೆನ್ಸ್ ಇರುತ್ತೆ. ತಾಳೆ ಹೂವು ಎಲೆ ಬರುತ್ತಲ್ಲ, ಅದು ಆ ಥರದ್ದು. ಬಟ್ ಎಲ್ಲ ಯಾವುದನ್ನು ದೇವ್ರು ಬೇಡ ಅನ್ನಲ್ಲ. ಸೊ ಭಕ್ತಿ ಬಹಳ ಮುಖ್ಯ ಆಗತ್ತೆ. ಆದ್ರೆ ಎಲ್ಲ ಸಿಗೋ ಹಾಗಿದ್ದೂ ನಾವು ಲೋಭಿತನ ಮಾಡಬಾರ್ದು ಅಂತನ್ನೋದು ಶಾಸ್ತ್ರಗಳಲ್ಲಿ ಹೇಳೋದು. ಇವಾಗ ನಾವು ಹೋಮ ಮಾಡಬೇಕಾದ್ರೂ ಮಲ್ಲಿಗೆ ಹೂಗೆ ಜೇನುತುಪ್ಪ ಹಾಕ್ಬಿಟ್ಟು ಅದನ್ನ ಹೋಮದಲ್ಲೂ ಕೂಡ ಹಾಕ್ತೀವಿ. ಮತ್ತೆ ತಾವರೆ ಹೂ ಎನಿವೆ ಬಿಡಿ, ಅದು ಸುಗಂಧ ಇರ್ಲಿ ಇರದೆ ಹೋಗ್ಲಿ, ಇಟ್ಸ್ ಅ ಯುನೀಕ್ ಫ್ಲವರ್. ಒಂದು ಡ್ರಾಪ್ ನೀರನ್ನು ಕೂಡ ಅಂಟಿಸ್ಕೊಳ್ದೆ ಇರುವಂತಹ ಡಿಟ್ಯಾಚ್ಡ್ ಫ್ಲವರ್. ಅದನ್ನ ಯಾವಾಗಲೂ ಪರಮಾತ್ಮನೇ ಆಸೆ ಪಟ್ಟು ಕೈಯಲ್ಲಿ ಇಟ್ಕೊಂಡಿರ್ತಾನೆ. ಸೊ ಆ ರೀತಿ ನಮಗೆ ಸುಗಂಧ ಭರಿತವಾಗಿರೋದು ಯಾಕೆ ಅಂತ ಹೇಳಿದ್ರೆ, ಮನೆಯಲ್ಲಿ ಸಂತೋಷ, ವೆಲ್ತು, ಮತ್ತೆ ನಮಗೆ ಸೌಂದರ್ಯ ಚೆನ್ನಾಗಿರ್ಬೇಕು, ಎಲ್ಲಿ ಹೋದ್ರೂ ಎನರ್ಜೆಟಿಕ್ ಆಗಿ ಕಾಣಬೇಕು ಅಂತ ಅನ್ನೋದಕ್ಕೆ ಅದು ಸುಗಂಧ ಭರಿತವಾದ ಪುಷ್ಪಗಳನ್ನು ಅರ್ಪಿಸೋದು.